ಮುಸ್ಲಿಂ ಯುವತಿಯ ಸೋಷಿಯಲ್ ಮೀಡಿಯಾ ವ್ಯೂಸ್ ಹಾಗೂ ಶೇರ್ಸ್ ಹುಚ್ಚಿಗೆ ಹಿಂದೂ ಯುವಕ ಬಲಿ. ಆಕೆ ಮಾಡಿದ ಒಂದು ಕ್ಷಣದ ಸುಳ್ಳು ಆರೋಪ ಒಬ್ಬ ಹಿಂದೂ ಯುವಕನ ಕುಟುಂಬದ ಭವಿಷ್ಯವನ್ನೇ ಸುಟ್ಟು ಹಾಕಿದೆ. ಹಿಂದೂ ಯುವಕನ ಜೀವಕ್ಕೆ ಬೆಲೆ ಇಲ್ಲ, ಮುಸ್ಲಿಂ ಯುವತಿಯ ರೀಲ್ಸ್ಗೆ ಲಕ್ಷ ವ್ಯೂಸ್. ಬೇಕಂತಲೇ ಹತ್ತಿರ ನಿಂತು ಆತನ ಕೈ ತಾಗುವಂತೆ ಅಶ್ಲೀಲ ವಿಡಿಯೋ ಮಾಡಿಕೊಂಡ ಕೇರಳ ಮುಸ್ಲಿಂ ಮಹಿಳೆ. ನಿಮ್ಮ ಕೈಯಲ್ಲಿರುವ ಆ ಸ್ಮಾರ್ಟ್ಫೋನ್ ಕೇವಲ ಸಂವಹನದ ಸಾಧನವಲ್ಲ, ಅದು ಅದೆಷ್ಟೋ ಬಾರಿ ಒಬ್ಬ ವ್ಯಕ್ತಿಯ ಮರಣಶಾಸನ ಬರೆಯುವ ಆಯುಧವೂ ಹೌದು. ಕೇರಳದ ಬೀದಿಗಳಲ್ಲಿ ಇಂದು ರಕ್ತ ಹರಿಯುತ್ತಿಲ್ಲ, ಬದಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಿತ್ವದ ಕೊಲೆ ನಡೆಯುತ್ತಿದೆ. ಕೇವಲ ವ್ಯೂಸ್ ಮತ್ತು ಶೇರ್ಸ್ ಪಡೆಯುವ ಹುಚ್ಚಿನಿಂದ ಒಬ್ಬ ಮುಸ್ಲಿಂ ಯುವತಿ ಮಾಡಿದ ಸುಳ್ಳು ಆರೋಪಕ್ಕೆ ಇಂದು ಒಬ್ಬ ಅಮಾಯಕ ಹಿಂದೂ ಯುವಕ ಬಲಿಯಾಗಿದ್ದಾನೆ. ಈ 18 ಸೆಕೆಂಡಿನ ಕರಾಳ ಕಥೆ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುವುದು ಗ್ಯಾರಂಟಿ. ಜನವರಿ 16, 2026. ಆ ದಿನ ನಡೆದಿದ್ದು ಕೇವಲ ಅಚಾತುರ್ಯವಲ್ಲ, ಅದು ಒಂದು ವ್ಯವಸ್ಥಿತ ಸಂಚು. ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ದೀಪಕ್ ಎಂಬ ಸಾಮಾನ್ಯ ವ್ಯಕ್ತಿಯನ್ನ ಗುರಿ ಮಾಡಿಕೊಂಡಳು ಆಕೆ. ಶಿಮ್ಜಿತಾ ಎಂಬ ಆ ಮುಸ್ಲಿಂ ಯುವತಿಯ ವ್ಯೂಸ್ ಮತ್ತು ಶೇರ್ಸ್ ಹಪಾಹಪಿ ಎಷ್ಟಿತ್ತೆಂದರೆ ಆಕೆ ಬೇಕಂತಲೇ ದೀಪಕ್ ಹತ್ತಿರ ಹೋಗಿ ನಿಂತಳು. ದೀಪಕ್ನ ಕೈ ತನಗೆ ತಾಗುವಂತೆ ತಾನೇ ನಾಟಕವಾಡಿ ಆ ದೃಶ್ಯವನ್ನ ಅಶ್ಲೀಲವಾಗಿ ಚಿತ್ರೀಕರಿಸಿಕೊಂಡಳು. ತನ್ನ ಇನ್ಸ್ಟಾಗ್ರಾಂ ಪ್ರೊಫೈಲ್ಗೆ ಫಾಲೋವರ್ಸ್ ಹೆಚ್ಚಿಸಿಕೊಳ್ಳಲು ಒಬ್ಬ ಅಮಾಯಕನನ್ನ ಕಾಮುಕ ಎಂದು ಬಿಂಬಿಸಿ ವಿಡಿಯೋ ಮಾಡಿ ಜಗತ್ತಿಗೆ ಸಾರಿದಳು. ಕೇವಲ ಕೆಲವೇ ಗಂಟೆಗಳಲ್ಲಿ 20 ಲಕ್ಷಕ್ಕೂ ಹೆಚ್ಚು ವ್ಯೂಸ್, ಸಾವಿರಾರು ಶೇರ್ಸ್. ಜನರು ಆತನನ್ನು ಕಾಮುಕ ಎಂದು ಕರೆದರು. ಧರ್ಮದ ವಿಷಪೂರಿತ ಕಮೆಂಟ್ಗಳು ಹರಿದು ಬಂದವು. ಯಾರೂ ಆ ವ್ಯಕ್ತಿಯ ಆಕ್ರಂದನ ಕೇಳಲಿಲ್ಲ, ಯಾರೂ ಸತ್ಯವೇನೆಂದು ವಿಚಾರಿಸಲಿಲ್ಲ. ಆ ಮುಸ್ಲಿಂ ಯುವತಿಯ ಸ್ಮಾರ್ಟ್ಫೋನ್ ಕ್ಯಾಮೆರಾ ಆ ಹಿಂದೂ ಯುವಕನ ಗೌರವವನ್ನ ಸಾರ್ವಜನಿಕವಾಗಿ ಹರಾಜು ಹಾಕಿತು. ದೀಪಕ್ ಕೇವಲ ಒಬ್ಬ ಉದ್ಯೋಗಿಯಲ್ಲ, ಆತ ಒಬ್ಬ ಮಗ, ಒಬ್ಬ ಸೋದರ. ಇಡೀ ಸಮಾಜ ತನ್ನನ್ನು ಹೀಯಾಳಿಸುತ್ತಿರುವುದನ್ನು ಕಂಡು ದೀಪಕ್ ಜರ್ಜರಿತನಾದ. ತಾನು ತಪ್ಪು ಮಾಡದಿದ್ದರೂ ಜಗತ್ತು ತನ್ನನ್ನು ಕ್ರಿಮಿನಲ್ ಎಂದು ಮುದ್ರೆ ಒತ್ತಿದ್ದನ್ನು ಆತನಿಗೆ ಸಹಿಸಲಾಗಲಿಲ್ಲ. ಹೆಣ್ಣು ಮಕ್ಕಳ ರಕ್ಷಣೆಗಿರುವ ಕಾನೂನನ್ನ ಆಕೆ ಆಯುಧವನ್ನಾಗಿ ಬಳಸಿದಳು. ಆ ನೋವು ತಾಳಲಾರದೆ, ತನ್ನ ಮನೆಯವರ ಮುಂದೆ ತಲೆ ಎತ್ತಲಾಗದೆ ದೀಪಕ್ ತನ್ನ ಬದುಕನ್ನೇ ಕೊನೆಗೊಳಿಸಿಕೊಂಡ. ಒಂದು ಜೀವ ಮಣ್ಣಾಯಿತು. ಆ ಮುಸ್ಲಿಂ ಯುವತಿಗೆ ಬೇಕಿದ್ದ ವ್ಯೂಸ್ ಸಿಕ್ಕಿತು, ಆದರೆ ಬದಲಾಗಿ ಸಿಕ್ಕಿದ್ದು ಆ ಕುಟುಂಬದ ಕಣ್ಣೀರು ಮತ್ತು ಮರಣದ ವಾಸನೆ. ಇವತ್ತು ನಾವು ಕೇಳಬೇಕಾದ ಪ್ರಶ್ನೆ ಒಂದೇ: ಸೋಷಿಯಲ್ ಮೀಡಿಯಾ ಅಟೆನ್ಷನ್ ಒಬ್ಬನ ಪ್ರಾಣಕ್ಕಿಂತ ದೊಡ್ಡದಾಯಿತೆ? ಇಂದು ದೀಪಕ್ ಬಲಿಯಾಗಿದ್ದಾನೆ, ನಾಳೆ ಈ ಸುಳ್ಳು ಆರೋಪದ ಬಲೆಯಲ್ಲಿ ನೀವೂ ಇರಬಹುದು. ಪೊಲೀಸರ ತನಿಖೆ ಹೇಳುತ್ತಿದೆ ಅದು ಕೇವಲ ತಳ್ಳಾಟವಾಗಿತ್ತು ಎಂದು. ಆದರೆ ಆಕೆ ಮಾಡಿದ ಪಾಪಕ್ಕೆ ಶಿಕ್ಷೆ ಏನು? ಕೇವಲ 18 ಸೆಕೆಂಡಿನ ಸುಳ್ಳು ವಿಡಿಯೋಗಾಗಿ ಒಬ್ಬ ವ್ಯಕ್ತಿಯನ್ನು ಹೆಣ ಮಾಡಿದ್ದು ಯಾವ ನ್ಯಾಯ? ಸಮಾಜವೇ ಎಚ್ಚರಗೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವ ಪ್ರತಿಯೊಂದು ಸತ್ಯವಲ್ಲ. ವ್ಯೂಸ್ ಪಡೆಯಲು ಯಾರು ಬೇಕಾದರೂ ಯಾವ ಮಟ್ಟಕ್ಕಾದರೂ ಇಳಿಯಬಹುದು ಎನ್ನುವುದಕ್ಕೆ ಈ ಕೇರಳದ ಘಟನೆಯೇ ಸಾಕ್ಷಿ. ದೀಪಕ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಕೇಳುವುದಿಲ್ಲ, ಅವರಿಗೆ ನ್ಯಾಯ ಸಿಗಲಿ ಎಂದು ನಾವು ಒತ್ತಾಯಿಸುತ್ತೇವೆ. ಇಂತಹ ವಿಕೃತ ಮನಸ್ಸಿನ ಮುಸ್ಲಿಂ ಯುವತಿಗೆ ಕಠಿಣ ಶಿಕ್ಷೆಯಾಗುವವರೆಗೂ ನಾವು ಧ್ವನಿ ಎತ್ತಲೇಬೇಕು. ನೀವು ಸತ್ಯದ ಪರವಾಗಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ನ್ಯಾಯಕ್ಕೆ ಬೆಂಬಲ ನೀಡಿ. ಜೈ ಹಿಂದ್, ಜೈ ಕರ್ನಾಟಕ.